ಸರಿ ಹೃದಯಾನ ಮಾಡಿಕೊಟ್ಟ ದೇವ ಎರಡು ಭಾಗವ ಸಮಪಾಲು ಮಾಡಿ ಹಂಚಿಬಿಟ್ಟ ಒಂದೇ ಪ್ರೇಮವ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಮರಳಿ ಮನಸಾಗಿದೆ ಹೌದಾ ಐಸ್ ಕ್ರೀಮ್ ತಿನ್ನಕ್ ಬಂದಿದ್ದೆ ನನ್ ಫ್ರೆಂಡ್ಸ್ಗೂ ಐಸ್ ಕ್ರೀಮ್ ಕೊಡಿಸ್ಬಿಡಿ. ಫ್ರೆಂಡ್ಸ್ ಬಂದಿದ್ರಾ? ಎಲ್ಲಿ ಎಲ್ಲಿದ್ದಾರೆ? ಫ್ರೆಂಡ್ಸ್ ಬನ್ನಿ. ಮಕ್ಕಳಿಗೆ ಐಸ್ ಕ್ರೀಮ್ ಬೇಕಾ? ಹಲೋ ಎಕ್ಸ್ಕ್ಯೂಸ್ ಮೀ, ನನ್ಗೂ ಬೇಕು. ಅದೇ ಮಕ್ಕಳಿಗೆ 3 ಐಸ್ ಕ್ರೀಮ್ ಕೊಡಿ. ಸರ್ ತಮ್ಗೆ ಯಾವ ಐಸ್ ಕ್ರೀಮ್ ಬೇಕು? ಅಲ್ಲ ಎಕ್ಸ್ಕ್ಯೂಸ್ ಮೀ ಸರ್ ಅಂತ ಎಲ್ಲ ಕರಿಬೇಡಿ. ಮತ್ತೆ ಲೆಟ್ಸ್ ಬಿ ಫ್ರೆಂಡ್ಸ್. ಆಯ್ತು ಗೆಳೆಯ, 3 ಐಸ್ ಕ್ರೀಮ್ ಕೊಡಿ. ಸರ್ ಯಾವ್ದು ಕೊಡ್ಲಿ ಸರ್? ವೆನಿಲಾ, ಸ್ಟ್ರಾಬೆರಿ, ಮ್ಯಾಂಗೋ, ಬಟರ್ ಸ್ಕಾಚು, ಬ್ಲ್ಯಾಕ್ ಕರೆಂಟು, ಚಾಕೋಬಾರ್ ಯಾವ್ದು ಬೇಕು ಸರ್? ಇಷ್ಟೊಂದು ಇದೆಯಾ? ಚೆನ್ನಾಗಿರೋದು ಕೊಡಿ. ನೋಡ್ರು ಓದಿರೋದು IPS, ಒಂದು ಐಸ್ ಕ್ರೀಮ್ ಬಗ್ಗೆನೇ ಗೊತ್ತಿಲ್ಲ. ಸರ್ ಸ್ಪೆಷಲ್ ಆಗಿ ಸಂಡೇ ಕೊಡ್ಲಾ ಸರ್? ಸಂಡೇ ಲೇಟ್ ಆಗುತ್ತೆ, ಈಗಲೇ ಕೊಟ್ಬಿಡಿ. ಬಾರಿ ಇಲ್ಲಿ ಸಂಡೆ ಅಂದ್ರೆ ಭಾನುವಾರ ಅನ್ಕೊಂಡಿದ್ದಾರೆ. ಸ್ಕೂಲಲ್ಲಿ ಇನ್ನೂ ಹೇಳ್ಕೊಟ್ಟಿಲ್ವಾ? ಸುಮ್ಮನೆ ಇರೋ ಚಿಂಟು, ಈ ಮನುಷ್ಯ ಮೊದಲು ಉರಿ ಮೆಣಸಿನ್ಕಾಯಿ. ಹಲೋ ಮಿಸ್ಟರ್ ASP ಸಾಹೇಬ್ರೆ, ಟಾಪರ್ ಆದವ್ರಿಗೆ ವಿನಯ ಇದ್ರೆ ಸಾಲದು, ಲೋಕ ಜ್ಞಾನನೂ ಇರ್ಬೇಕು. ಸಂಡೇ ಅಂದ್ರೆ ಭಾನುವಾರ ಅಲ್ಲ, ಅದು ಒಂದು ಐಸ್ ಕ್ರೀಮೇ. ನಿಮ್ಗೇನ್ ಬೇಕು ತಗೊಳ್ಳಿ, ನನಗೆ ಲೇಟ್ ಆಗ್ತಿದೆ, ಬೇಗ ತಗೊಳ್ಳಿ. ನಮ್ಗೆ ಯಾಕೋ ಐಸ್ ಕ್ರೀಮ್ ತಿನ್ನೋ ಮೂಡಿಲ್ಲ. ಡ್ರೈ ಫ್ರೂಟ್ಸು ಚಾಕ್ಲೇಟು ತಿನ್ಬೇಕು ಅಂತ ಅನಿಸ್ತದೆ. ಬಂದ್ರು ನಿಮ್ಗೆ ಯಾವ್ದು ಬೇಕು ತಗೊಳ್ರು. ತಗೊಳ್ಳೋ, ಇನ್ನೊಂದ್ ಪ್ಯಾಕೆಟ್ ಹಾಕು, ಇನ್ನೊಂದೆರಡು ಹಾಕು, ಅದು ತಗೋ. ಅಯ್ಯೋ ನನ್ ಮಗನೇ, ನನ್ನನ್ನೇ ಮಗು ಅಂತೀಯಾ? ಈಕೆ ಮಗು ಏನೇನೆಲ್ಲ ಮಾಡುತ್ತೆ ಅಂತ ತೋರಿಸ್ತೀನಿ. ಹಲೋ ಎಕ್ಸ್ಕ್ಯೂಸ್ ಮೀ, ಇಟ್ಕೊಳ್ಳಿ. ಮಕ್ಳಿಗ್ ಭಾರ ಆಗಲ್ವಾ? ಮಕ್ಳಿಗ್ ಭಾರ ಆಗಲ್ವಾ? ಬನ್ನಿ ಬನ್ನಿ, ಅಲ್ಲಿ ಇನ್ನೂ ತಗೋಬೇಕು, ಬನ್ರಿ. ಬನ್ನಿ ಬನ್ನಿ, ಸಾಕು ಸಾಕು ಬನ್ನಿ. ಸರ್ ಇನ್ನೊಂದು ಬುಟ್ಟಿ ಇದೆಯಾ? ಇಲ್ವಂತೆ, ಇನ್ನೊಂದು ಬುಟ್ಟಿ ಇಲ್ಲ. ನನಗಿದೊಂದು ಸಾಕು, ಇದನ್ನೆಲ್ಲ ನನ್ನ ಫ್ರೆಂಡ್ಸ್ ಕೊಟ್ಬಿಡಿ. ನನ್ಗೆ ವಾಟರ್ ಮೆಲನ್ ಜ್ಯೂಸ್ ಕುಡಿಬೇಕು ಅಂತ ಅನ್ನಿಸ್ತದೆ. ಬೇಗ ಬಿಲ್ ತಗೊಂಡು ಹೋಗ್ತೀನಿ. ಬಾಯ್ ಚಿಂಟು ಮಿಂಟು. ಮನೆಗೆ ಹೋಗ್ಬೇಕು ತಾನೆ, ಗಾಡಿ ತರ ಎಲ್ಲಿದ್ಯಪ್ಪ? ಹಾ ಬಾ ಬೇಕು. ಏನಪ್ಪ ಸರ್? ಪ್ರತಿದಿನ ನಿಮ್ ಡ್ರೈವರ್ ಕೊಡ್ತಿದ್ದೆ, ಇವತ್ತು ನೀವೇ ಹೋಗ್ಬಿಟ್ಟಿದ್ದೀರಾ. ಸದ್ಯಕ್ಕೆ ನನ್ನ ಹತ್ರ ಇರೋದಿಷ್ಟೇ, ತಗೊಳ್ಳಿ ಸರ್.
ಏನ್ ನಡೀತದೆ ಇಲ್ಲಿ? ಸರ್ ಅದು ಇದೇ ಕೊನೆ. ಇನ್ನೊಂದ್ಸರಿ ಲಂಚ ತಗೊಳ್ಳೋದಾಗ್ಲಿ ಕೊಡೋದಾಗ್ಲಿ ಮಾಡಿದ್ರೆ ನೋಡಪ್ಪ, ಇನ್ಮೇಲೆ ಯಾವತ್ತೂ ಯಾರಿಗೂ ಲಂಚ ಕೊಡೋ ಅವಶ್ಯಕತೆ ಇಲ್ಲ. ನಾನಿರೋವರೆಗೂ ತಲೆ ಕೆಡ್ಸ್ಕೊಬೇಡ. ಇಲ್ಲಿ ಸರಿ ಆದ್ರೆ ದೇಶದಲ್ಲಿ ಎಲ್ಲಾ ಕಡೆ ಸರಿ ಆಗುತ್ತಾ? ಇದೆಲ್ಲ ಆಗ್ದಿರೋ ಮಾತು. ಒಂದ್ ನಿಮಿಷ. ಏನು? ಸೀದಾ ಈಗ ನಿನ್ನ ನಾನು ಮನೆ ಹತ್ರ ಬಿಡ್ತಾ ಇದ್ದೀನಿ. ನಿಮ್ ತಂದೆ ಬರೋದ್ರು ರಾತ್ರಿ ಲೇಟ್ ಆಗುತ್ತೆ. ಅಲ್ಲಿ ತನಕ ಮನೆಯಿಂದ ಹೊರಗೆ ಹೋಗಾಗಿಲ್ಲ. ಸೆಕ್ಯೂರಿಟಿಗೆ ಇಬ್ರು PC ಇಟ್ಟಿದ್ದೀನಿ, ಹುಷಾರ್. ಜ್ಯೂಸ್ ಚೆನ್ನಾಗೇ ಇಲ್ಲ. ರಾಮ್ ಸರ್, ಮೋದಕ ಕದ್ಯಕ್ಕೆ ಅಂತಾನೆ ನಮ್ಮ ಮನೆಗೆ ಇಬ್ರು ತುಂಟು ಹುಡುಗರು ಬರ್ತಾರೆ ಅಂತ ನನಗೆ ತುಂಬಾನೇ ಚೆನ್ನಾಗಿ ಗೊತ್ತಿತ್ತು. ಮಹಾರಾಣಿ ಚಂದ್ರಲೇಖ ಅವ್ರಿಗೆ ಜೈ. ಮಹಾರಾಣಿ ಚಂದ್ರಲೇಖ ಅವ್ರಿಗೆ ಜೈ. ದೋಸ್ತ, ಕಂಗ್ರ್ಯಾಚುಲೇಷನ್ಸ್. ಈಗ ತಾನು ಮದುವೆ ಆಗ್ತಾ ಇದೆಯಾ? ಹಿಂಗೆಲ್ಲ ಸಿಕ್ಕಿ ತಿನ್ಬಾರ್ದು, ಡಯಟ್ ಅಲ್ಲಿ ಇರ್ಬೇಕು. ನೋಡಿದ್ರ ಮದುಮಗ ಎಷ್ಟು ಫಿಟ್ ಆಗಿ ಎಷ್ಟು ಖುಷಿಯಾಗಿದ್ದಾನೆ ಇವತ್ತು. ದೋಸ್ತ, ಮದುವೆ ಅಂತ ಖುಷಿಯಾಗಿರೋದಲ್ಲ, ನನ್ನ ಮದುವೆಗೆ ನೀನ್ ಬಂದ್ಯಲ್ಲ ಅದಕ್ಕೆ ಖುಷಿಯಾಗಿರೋದು. ಥ್ಯಾಂಕ್ ಯು. ಅಕಸ್ಮಾತ್ ನೀನೇನಾದ್ರು ಬರ್ದೇ ಇದ್ರೆ ಈ ಮದುವೆನೇ ನಡೀತಿರ್ಲಿಲ್ಲ. ಇವನ್ ಸಂಕಟ ನೋಡಕ್ ಆಗ್ತಿರ್ಲಿಲ್ಲ ಕಣು. ವಿಕ್ಕಿ ಬರ್ಲಿಲ್ಲ ಅಂದ್ರೆ ನಾನ್ ತಾಳಿನೇ ಕಟ್ಟಲ್ಲ ಅಂತ ಒಂದೇ ಹಠ. ಮತ್ತೆ ನಾನ್ ಬರ್ದೆ ಹೇಗ್ ಮದುವೆ ಆಗಿರ್ತಿದ್ದ? ಅಕಸ್ಮಾತ್ ನಾನ್ ಬರ್ದೆ ಇವನೇನಾದ್ರೂ ತಾಳಿ ಕಟ್ಟಿರ್ಬೇಕಾಗಿರ್ತಿತ್ತು. ಇವನ್ ಇರಾಬರ ಸೀಕ್ರೆಟ್ಸ್ ನೆಲ್ಲ ಅವ್ನ ಹೆಂಡತಿ ಆಗೋಳ್ಗೆ ಹೇಳ್ಬಿಟ್ಟು ಜುಟ್ನ ಅವಳ ಕೈ ಕೊಡಿಸ್ಬಿಟ್ಟು ನಾನಂತೂ ಖುಷಿಯಾಗಿರ್ತಾ ಇದ್ದೆ. ನಾನ್ ಮದುವೆ ಆಗೋ ಹುಡುಗಿ ಮುಖಾನೇ ನೋಡಿಲ್ಲ, ಸೀಕ್ರೆಟ್ ಹೇಳ್ತಿದ್ನಂತೆ. ಅಫ್ಕೋರ್ಸ್ ಹೇಳಬೇಕಾಗತ್ತಲ್ಲ, ಅದ್ ನನ್ ಕರ್ತವ್ಯ ದೋಸ್ತ. ಏಯ್, ಸರಿ ಸರಿ, ತಡ ಆಗ್ತಿದೆ. ಶಮಂತಂಗೆ ಅರ್ಶನ ಶಾಸ್ತ್ರ ಮಾಡ್ಬೇಕು, ಆಮೇಲೆ ವೈಷ್ಣವಿ ಮನೆಗೂ ಹೋಗ್ಬೇಕು. ಏನಾಯ್ತು ದೋಸ್ತ? ಏನಿಲ್ಲ, ಏನೋ ಮರ್ತಿದೆ ಅಂತ ಅನಿಸ್ತಿದೆ. ದೋಸ್ತ, ನೀನ್ ಮದುವೆ ಆಗ್ತಿರೋ ಹುಡುಗಿ ಹೆಸರು ನನ್ನ ಹತ್ರ ಹೇಳೇ ಇರ್ಲಿಲ್ಲ. ವೈಷ್ಣವಿ, ನೈಸ್ ನೇಮ್. ವಿಕ್ಕಿ ಬಾಬಾ ಅವ್ರ ನೇಮ್ ಅಷ್ಟೇ ಅಲ್ಲ, ಅದಕ್ಕೆ ಕೂಡ ನೋಡಕ್ ಸಕ್ಕತ್ತಾಗಿದ್ದಾರೆ. ನಿಮ್ಗೆ ಅವ್ರ ಫೋಟೋ ತೋರಿಸ್ತೀನಿ. ಯಾಕೆ ದೋಸ್ತ? ಏನ್ ಪಂಚಮಿ ನೀನು? ತಾಜ್ ಮಹಲ್ ನ ಲೈವ್ ಅಲ್ಲಿ ನೋಡೋದಕ್ಕೆ ಹೋಗ್ತಾ ಇದ್ದಾನೆ, ನೀನ್ ನೋಡಿದ್ರೆ ಫೋನ್ ಅಲ್ಲಿ ತೋರಿಸ್ತೀನಿ ಅಂತ್ಯ. ಮರಳಿ ಮನಸಾಗಿದೆ